ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಭಾನುವಾರ ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ರಥಸಪ್ತಮಿ ಅಂತ ಹೇಳಿದ್ರು ನನ್ನ ಹಸ್ಬೆಂಡು. ಅದಕ್ಕೆ ಪೂಜೆ ಮಾಡೋಣ ಅಂತ ಇವತ್ತು ಹಬ್ಬ ಅಲ್ವಾ, ಸೀರೆ ಉಟ್ಕೊಂಡು ಪೂಜೆ ಮಾಡ್ತಾಯಿದ್ದೀವಿ. ನಮ್ಮ ಅಜ್ಜಿ ಹೋಗಿರೋದ್ರಿಂದ ಯಾವ ಹಬ್ಬನೂ ಮಾಡ್ತಿಲ್ಲ, ಜಸ್ಟ್ ಪೂಜೆ ಮಾಡೋಕ್ಕೇನು ಇಲ್ವಲ್ಲ, ಅದಕ್ಕೆ ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ನನ್ನ ಮಗಳು ನೋಡಿ, ಅವಳಿಗೆ ನನಗೇನಾದರೂ ತಿನ್ನೋಕೆ ಕೊಡು ಅಂತ ಕೇಳಿದ್ಲು. ಅದಕ್ಕೆ ಅವಳಿಗೆ ಅನ್ನ ಕೊಟ್ಟಿದ್ದೀನಿ. ಸೊ ನನ್ನ ಮಗ ಅತ್ತ ಅಂತ ನಾನು ಪಾಪುನ ಎತ್ಕೊಳ್ಳೋಕೆ ಹೋದೆ. ಸೊ ನನ್ನ ಹಸ್ಬೆಂಡು ನನಗೋಸ್ಕರ ಓಟ್ಸ್ ಮಾಡಿದ್ದಾರೆ ಆ ಟೈಮಲ್ಲಿ. ಹಾಯ್ ಫ್ರೆಂಡ್ಸ್, ಸೊ ಇವತ್ತು ನಮ್ಮ ಅಡುಗೆ ಮನೇಲಿ, ಹೊಸ ಮನೆ ಅಡುಗೆ ಮನೇಲಿ ಲಾಗ್ ಮಾಡ್ತಾಯಿದ್ದೀನಿ. ಇದು ಅಡುಗೆ ಮನೆ. ನಮ್ಮ ಮನೆ ಅಡುಗೆ ಮನೆ ಹೇಗಿದೆ ಅಂತ ನೋಡಿ. ಏನು ಜೋಡಿಸಿಲ್ಲ, ಅದಕ್ಕೆಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ, ಮಾಡೋಣ ಆಮೇಲೆ. ಸೊ ಇವಾಗ ಓಟ್ಸ್ ಮಾಡಿದ್ದೀನಿ, ಬಿಸಿ ಬಿಸಿ ಓಟ್ಸು. ಸೊ ಅದು ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಓಟ್ಸ್ ಯಾಕೆ ಅಂತಂದರೆ ಹೆಲ್ತ್ಗೂ ಒಳ್ಳೆಯದು, ಹಾಗೆ ಒಂದು ಸ್ವಲ್ಪ ಇವಾಗಿಂದ ಡಯಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಡೆಲಿವರಿ ಆಗಿ 3 ಮಂತ್ಸ್ ಆಯ್ತಲ್ವಾ. ಸೊ ಇವಾಗ ನಾನು ಹೇಳ್ಬೇಕಂದ್ರೆ ಅದು ಇದು ಜಾಸ್ತಿನೇ ತಿಂದ್ಬಿಟ್ಟಿದ್ದೀನಿ. ಈ ಬಿಸ್ಕೆಟು, ಚಿಪ್ಸು, ಅದು ಇದು ಎಲ್ಲ ತಿಂದ್ಬಿಟ್ಟಿದ್ದೀನಿ. ನನ್ನ ಮಗಳು ತಿಂತಾಳಲ್ಲ, ಅವ್ರ ಜೊತೆಗೆ ನಾನು ತಿಂದ್ಬಿಟ್ಟಿದ್ದೀನಿ. ಅದಕ್ಕೆ ಡಯಟ್ ಮಾಡೋಣ ಒಂದು ಸ್ವಲ್ಪ ಅಂತ ಅಂದ್ಕೊಂಡು ಈಗ ಓಟ್ಸ್ ತಿಂತಾಯಿದ್ದೀನಿ. ಚೆನ್ನಾಗಿದೆ ಓಟ್ಸು, ನೋಡೋಣ ಹೇಗೆ ಬರುತ್ತೆ ಅಂತ. ಓಟ್ಸು ನನ್ನ ಹಸ್ಬೆಂಡ್ ಮಾಡಿರೋದು, ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ ಅಂದ್ಬಿಟ್ಟು ಟೇಸ್ಟ್ ಮಾಡೋಣ. ಈಗ ಅರ್ಶ ಚೆನ್ನಾಗೇ ಮಾಡ್ತಾರೆ, ಬಿಸಿದೆ. ಚೆನ್ನಾಗಿದೆ. ಸಕ್ಕರೆ ಜಾಸ್ತಿ ಹಾಕಿದ್ದಾರೆ. ಇಷ್ಟು ಸಕ್ಕರೆಗಳು ಹಾಕಿದ್ರೆ ಅಷ್ಟೇ, ನನಗೆ ದಪ್ಪಾಗಿ ಹೋಗ್ತೀನಿ, ಮುಖ ಎಲ್ಲ ಪಿಂಪಲ್ ಬಂದ್ಬಿಡುತ್ತೆ. ಸಕ್ಕರೆ ಜಾಸ್ತಿ ತಿನ್ನಬಾರ್ದು. ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಸಕ್ಕರೆ ಜಾಗದಲ್ಲಿ ಬೆಲ್ಲ ಯೂಸ್ ಮಾಡ್ಬೋದು. ಸಕ್ಕರೆ ಎಲ್ಲ ಥರನೂ ಇದು ಮಾಡುತ್ತೆ, ನಮ್ಗೆ ಬೇಗ ಏಜ್ ಆಗಿಬಿಡುತ್ತೆ ಸಕ್ಕರೆ ಜಾಸ್ತಿ ತಿನ್ನೋದ್ರಿಂದ. ಮತ್ತು ಫ್ಯಾಟು ಬಂದುಬಿಡುತ್ತೆ, ನಾವು ದಪ್ಪಾಗಿ ಹೋಗ್ಬಿಡ್ತೀವಿ, ಮುಖದಲ್ಲಿ ಪಿಂಪಲ್ಸು, ಮಾರ್ಕ್ಸು, ನಮ್ಮ ಫೇಸಲ್ಲಿರೋ ಕಲರೆಲ್ಲ ಹೊಟ್ಟೋಗುತ್ತೆ, ಡಲ್ಲಾಗಿ ಹೋಗ್ತೀವಿ, ಗ್ಲೋನೇ ಬರಲ್ಲ, ತುಂಬ ವಯಸ್ಸಾದಂಗೆ ಹೋಗ್ತೀವಿ. ಸಕ್ಕರೆ ಜಾಸ್ತಿ ಯೂಸ್ ಮಾಡಬಾರ್ದು ಅಂತಾರೆ. ಅದರಲ್ಲೂ ಕೂಡ ನನಗೆ ಡೆಲಿವರಿ ಟೈಮಲ್ಲೆಲ್ಲ ಶುಗರ್ ಬಂದಿತ್ತಲ್ವ. ಸೊ ನಾನು ಸಕ್ಕರೆ ಜಾಸ್ತಿ ತಿನ್ನಬಾರ್ದು, ಬೆಲ್ಲನೇ ತಿನ್ಬೇಕು ಇನ್ಮೇಲೆ. ನೋಡೋಣ, ನನ್ನ ಹಸ್ಬೆಂಡ್ ಇವಾಗ ಮಾಡಿಕೊಟ್ಬಿಟ್ಟಿದ್ದಾರೆ ಸಕ್ಕರೆ ಹಾಕಿ, ವೇಸ್ಟ್ ಆಗುತ್ತೆ, ತಿನ್ಬಿಡ್ತೀನಿ. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು. ಏನು ಬೇಕು ನಿಮಗೆ? ಸೊ ನನ್ನ ಪಾಪನ ನೋಡಬೇಕು ಅಂತ ಯಾರೋ ಒಬ್ರು ಕಮೆಂಟ್ ಮಾಡಿದ್ರಿ. ನೋಡಿ ನನ್ನ ಪಾಪನ. ಕುಚ್ಚೋಪ್ಪ, ಕುಚ್ಚೋ. ಹಾಂ, ಕುಚ್ಚೋ. ಇರು ಅಮ್ಮಮ್ಮ. ಹಾಂ, ಇಲ್ಲ 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 ಇಲ್ಲ, ಕ್ಯಾಮ್ರಾ ನೋಡಿದ್ರೆ ಹತ್ಬಿಡ್ತಾನೆ, ಅದಕ್ಕೆ ನಾನು ಅವನ್ನ ತೋರಿಸಲ್ಲ. ಇಲ್ಲ ಬಿಡು, ಇಲ್ಲ ಬಿಡು, ಇಲ್ಲ ಬಿಡು, ಇಲ್ಲ ಬಿಡು. ಬಾಯ್ ಮಾಡಿಬಿಡು, ಬಾಯ್. ಅಯ್ಯ, ಫೋಟೋ ತೆಗಿತಾ ಇದ್ದೀನಿ. ಕೂದಲು ಇದಾಗತ್ತೆ, ಕೂದಲು. ಮುಟ್ಬೇಡ ಬಾಯಿ ಎಲ್ಲ. ಚಿಕ್ಕ ಪಾಪ ನಂದು, ಅದಕ್ಕೆ ನಾನು ನಂಗೆ ಬುದ್ಧಿ ಮಾಡ್ತಾರೆ. ಚೆನ್ನಾಗಿ ನೋಡ್ಕೊತೀನಿ ಅವಳನ್ನ, ನಾನು ಚೆನ್ನಾಗಿ ನೋಡ್ಕೊತೀನಿ. ಚೆನ್ನಾಗಿ ನೋಡ್ಕೊತೀವನ್ನ. ವೆರಿ ಗುಡ್. ಫ್ರೆಂಡ್ಸ್, ಇವತ್ತು ನನ್ನ ಮೈದ ಊರಿಂದ ಬರ್ತಾ ಇದ್ದಾನೆ. ಸೊ ಹೊಸ ಮನೆ ಅಲ್ವಾ, ಒಂದ್ಸರಿ ನೋಡ್ಕೊಂಬರೋಣ, ಹತ್ರ ಇದೆ ಅಂತ ಅಂದ್ಬಿಟ್ಟು ಬರ್ತಾ ಇದ್ದಾನೆ. ಸೊ ನಾನು ಇವಾಗ ಅವನಿಗೋಸ್ಕರ ಅಂತಲೇ ಟೊಮೊಟೊ ಬಾತ್ ಮಾಡಿದೆ. ಆಮೇಲೆ ಮತ್ತೆ ರಾತ್ರಿ ಮಾಡಲೇಬೇಕು, ಅನ್ನ ಸಾಂಬಾರು ಏನಾದರೂ ಮಾಡಲೇಬೇಕು. ಯಾಕಂದರೆ ಬೆಳಿಗ್ಗೆ ಪುಳಿಯೋಗರೆ ಮಾಡಿದ್ದೆ, ಇವಾಗ ಟೊಮೊಟೊ ಬಾತ್ ಮಾಡಿದ್ದೀನಿ. ಮತ್ತೆ ರಾತ್ರಿಗೆ ಅನ್ನ ಸಾರು ಏನೋ ಒಂದು ಸಿಂಪಲಾಗಿ ಮಾಡಬೇಕು. ಇವಾಗ ಅಂತೂ ನಮ್ಮ ಮನೇಲಿ ಉಪ್ಪು ಖಾರ ಎಲ್ಲ ಕಮ್ಮಿ ಹಾಕ್ಬಿಟ್ಟಿದೆ. ಸೊ ಅದೇ ಅಪ್ಪಗೆ ಉಪ್ಪು ಖಾರ ಎಲ್ಲ ಸ್ವಲ್ಪ ಕಮ್ಮಿ ಇರಬೇಕಲ್ವ, ಅದಕ್ಕೆ. ಹಾಗೆ ಪಾಪನು ತಿಂತಾಳೆ. ಹಾಗೆ ನಾವು ಅಷ್ಟೇ ಉಪ್ಪು ಖಾರ ಕಡಿಮೆ ತಿನ್ನೋದ್ರಿಂದ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಬಿ ಪಿ ಮತ್ತು ಈ ಆಸಿಡಿಟಿ ಅವೆಲ್ಲ ಆಗೋದಿಲ್ಲ.
ಒಂದು ಟೈಮಲ್ಲಿ ಸ್ವಲ್ಪ ಜಾಸ್ತಿನೇ ತಿಂತಾ ಇರ್ತೀವಿ ನಾವು. ಆದರೆ ಒಂದು ಸ್ವಲ್ಪ ಏಜ್ ಅಂತ ಬರ್ತಿದ್ದಾಗ, ಅದರಲ್ಲೂ ಈ ಜನ್ರೇಷನಲ್ಲಿ ಒಂದು ಸ್ವಲ್ಪ ಹೆಲ್ತ್ ಕಡೆ ಜಾಸ್ತಿ ಗಮನ ಇಟ್ಕೊಬೇಕು. ನನ್ನ ಮಕ್ಕಳು ಅವಾಗಿಂದ ಹಠ ಮಾಡ್ತಾಯಿದ್ದಾಳೆ ಮಲಗಬೇಕು ಅಂತ ಅಂದ್ಬಿಟ್ಟು. ಏನು ತಿಂದಿರೋನೇ ಮಲಗಿಬಿಡ್ತಾರೆ ಮಕ್ಕಳು. ನಿಜವಾಗ್ಲೂ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಅದು ನಮಗೆ ತಾಯಂದ್ರಿಗೆ ಅದು ಫೀಲ್ ಆಗುತ್ತೆ, ಮಕ್ಕಳು ಊಟ ಮಾಡ್ದಿರ ಮಲಗಿಬಿಟ್ರೆ ಎಷ್ಟು ಇದು ಅಂತ ಅಂದ್ಬಿಟ್ಟು. ಅಪ್ಪ, ನನ್ನ ಚಿಕ್ಕ ಮಗನಾದರೂ ಸುಧಾರಿಸ್ಬೋದು, ನನ್ನ ಮಗಳನ್ನ ಸುಧಾರಿಸೋಕ್ಕಾಗಲ್ಲ. ಬಂದೆ. ಸೊ ಈಗ ಈ ಕಾಫಿ ಮಾಡ್ತಾಯಿದ್ದೀನಿ. ಈ ಮನೆಗೆ ಬಂದಮೇಲಂತೂ ಇಲ್ಲಿ ತುಂಬ ಚಳಿ ಜಾಸ್ತಿ, ಅಲ್ಲಿರಲಿಲ್ಲ ನಮ್ಮ ಊರಲ್ಲಿ. ಸೊ ಇಲ್ಲಿ ಚಳಿ ಇರೋದಕ್ಕೆ ದಿನ ಕಾಫಿ, ಬೆಳಗ್ಗೆ ಕಾಫಿ ಮತ್ತು ಈವ್ನಿಂಗ್ ಕಾಫಿ, ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ನಾವು ಒಂದು ಸ್ವಲ್ಪ ಚಳಿನ ಇದು ಮಾಡ್ಕೊತಾ ಇದ್ದೀವಿ. ನಿಜ ಹೇಳ್ಬೇಕಂದ್ರೆ ಇಲ್ಲಿ ತುಂಬ ಚಳಿ ಇದೆ. ನಮ್ಗೆ ಅಲ್ಲಿದ್ದಾಗ ಒಂದು ಕ್ಲೈಮೇಟ್ ಇತ್ತು, ಇಲ್ಲಿದ್ದಾಗ ಒಂದು ಕ್ಲೈಮೇಟ್ ಇದೆ. ಸೊ ಮನೇಲಿ ಎಲ್ಲರೂ ಕಾಫಿ ಕುಡಿತೀವಿ. ಬಟ್ ನನ್ನ ಹಸ್ಬೆಂಡ್ ಮಾತ್ರ ಕುಡಿಯೋದೇ ಇಲ್ಲ ಅಂತಾರೆ. ಅವ್ರು ಕಾಫಿ ಟೀ ಏನು ಕುಡಿಯೋಲ್ಲ ಅಂತಾರೆ. ಚಳಿ ಅಂತಾರೆ, ಬಟ್ ಕಾಫಿ ಟೀ ಏನು ಕುಡಿಯೋಲ್ಲ. ಕಾಫಿ ಟೀ ಕುಡಿಯೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತಾರೆ. ಬಟ್ ನಾವು ಲಿಮಿಟಲ್ಲಿ ಕುಡಿಬೇಕು. ಮತ್ತು ಏನು ಅಂತಂದರೆ ಈ ಚಳಿಗೆ ನಾವು ಕಾಫಿ ಟೀ ಕುಡಿಯೋದೆಲ್ಲ ಏನೂ ತಪ್ಪಾಗಲ್ಲ. ನಾನಂತೂ ಓದ್ತಾ ಇರ್ತೀನಿ, ನಿದ್ದೆ ಬರ್ತಾ ಇರುತ್ತೆ, ತಲೆನೋವು ಬರುತ್ತೆ, ಸ್ಟ್ರೆಸ್ ಇದಾಗುತ್ತೆ. ನನಗೆ ಕಾಫಿ ಆಗಲಿ ಟೀ ಆಗಲಿ ಕುಡಿದ್ರೆ ನಿಜವಾಗ್ಲೂ ರಿಲೀಫ್ ಕೊಡುತ್ತೆ ನನಗೆ. ಬಟ್ ಜಾಸ್ತಿ ಕುಡಿಯೋಲ್ಲ, ಸ್ಟ್ರಾಂಗಾಗೂ ಜಾಸ್ತಿ ಮಾಡ್ಕೊಳ್ಳಲ್ಲ, ಶುಗರು ಜಾಸ್ತಿ ಹಾಕಲ್ಲ, ಲೈಟಾಗಿ ಕಾಫಿ ಮಾಡಿಕೊಂಡು ಕುಡಿತೀನಿ ನಾನಂತೂ. ನಿಜವಾಗ್ಲೂ ನನಗೆ ಕಾಫಿ ತುಂಬ ವರ್ಕ್ ಆಗುತ್ತೆ. ನಿಮಗೂ ಕಾಫಿ ಇಷ್ಟ ಆಗುತ್ತಾ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಈಗ ನಾನು ಎಲ್ಲರಿಗೂ ಕಾಫಿ ಸಾಕಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ನಾನು ಇನ್ನೊಂದು ಸ್ವಲ್ಪ ಕಾಫಿ ಮಾಡ್ತಾಯಿದ್ದೀನಿ. ನನ್ನ ಮಗಳು ಕಾಫಿ ಕೇಳಿದ್ಲು, ಅವಳಿಗೆ ಅಷ್ಟು ಒಳ್ಳೇದಲ್ವೇನೋ ಕಾಫಿ ಕೊಡೋದು ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಕಾಫಿಗೆ ಜಾಸ್ತಿನೇ ಹಾಲು ಹಾಕ್ಬಿಟ್ಟು ಅವಳಿಗೆ ಕೊಡ್ತೀನಿ, ಶುಗರು ಕಡಿಮೆ ಕೊಡ್ತೀನಿ. ಅದಾದಮೇಲೆ ಇವಾಗೂ ಕೂಡ ನಂದೊಂದು ರೀಲ್ಸು ಇದಾಗ್ತಾಯಿದೆ. 1 ವರ್ಷದ ಹಿಂದೆ ಮಾಡಿರೋದು, 1 ಇಯರ್ ಪ್ಲಸ್ ಬೇಬಿಗೆ ಫುಡ್ ಇದು ಮಾಡೋದು. ಅದರಲ್ಲಿ ಒಂದು ಸ್ವಲ್ಪ ಶುಗರ್ ಆ್ಯಡ್ ಮಾಡಿದ್ದೆ ನಾನು. ಒಂದು ಸರಿ ಹಂಗೆ ತಿನ್ನಲಿ ಅವಳು, ಆಮೇಲೆ ಹಾಗೆ ತಿನ್ನಿಸ್ಬೋದು ಅಂತ ಅಂದ್ಬಿಟ್ಟು ಸ್ವಲ್ಪ ಆ್ಯಡ್ ಮಾಡಿದ್ದೆ. 1 ಇಯರ್ ಪ್ಲಸ್ ಬೇಬಿಗೆ ಶುಗರ್ ಕೊಡ್ಬೋದು, ಬಟ್ ಡೈಲಿ ಕೊಡಬಾರ್ದು. ಯಾವಾಗಾದರೂ ಒಂಚೂರು ಅವ್ರಿಗೆ ಟೇಸ್ಟ್ ಗೊತ್ತಾಗಕ್ಕೆ ಮಾತ್ರ ಕೊಡಬೇಕಷ್ಟೆ. ಇವತ್ತು ನಾನು ಒಂದು ಸ್ವಲ್ಪ ತೋತ್ಕೊಂಡೆ. ಅದಾದಮೇಲೆ ಇವತ್ತು ಪಿಜ್ಜಾ ತರಿಸಿದ್ದೀವಿ. ಸೊ ಫಸ್ಟ್ ಟೈಮ್ ಈ ಮನೆಗೆ ಬಂದಮೇಲೆ ಪಿಜ್ಜಾ ತರಿಸ್ತಿರೋದು. ನಾನು ತುಂಬ ತಿಂಗಳುಗಳಾದಮೇಲೆ ಪಿಜ್ಜಾ ತಿಂತಾಯಿದ್ದೀನಿ. ನಾನು ಪ್ರೆಗ್ನೆಂಟ್ ಇದ್ದಾಗೂ ಪಿಜ್ಜಾ ತಿಂತಾ ಇರಲಿಲ್ಲ. ನನಗೆ 3 ಮಂತ್ ಕಂಪ್ಲೀಟ್ ಆಗಿದೆ ಬಿಡಿ, ಪಿಜ್ಜಾ ತಿಂತಾಯಿದ್ದೀನಿ. ಪಿಜ್ಜಾ ಮಾತ್ರ ಚೆನ್ನಾಗಿ ಬಂದಿದೆ, ಮೆತ್ತಗಿದೆ, ಚೆನ್ನಾಗಿದೆ ಪಿಜ್ಜಾ. ಜಾಸ್ತಿ ತಿನ್ನೋದು ಬೇಡ ಅಂತ ನಾನು ಒಂದು 2-3 ಪೀಸ್ ತಿಂದೆ ಅಷ್ಟೇ. ಅದೇ ಹೊಟ್ಟೆ ತುಂಬೋಯ್ತು ನನಗೆ. ಸೊ ನನ್ನ ಮೈದಾ ಬಂದಿದ್ದಾನಲ್ಲ ನೋಡಿ ಅವನು, ಸೊ ಅವನಿಗೋಸ್ಕರ ನಾನು ಇವತ್ತು ಪಿಜ್ಜಾ ತರಿಸಿದ್ದು. ಇದಾದಮೇಲೆ ಜಾಸ್ತಿ ದಿವಸ ಇರೋಕ್ಕಾಗಿಲ್ಲ, ಅವ್ನ ಕೆಲಸ ಇದೆ ಅಂತೆ, ಜಾಬ್ಗೆ ಹೋಗಬೇಕು ನನ್ನ ಮೈದಾ. ಅದಕ್ಕೆ ಅಪ್ಪನ ನೋಡೋಕ್ಕೆ ಬಂದಿದ್ದೆ. ಆ್ಯಕ್ಚುಲಿ ಅಪ್ಪಗೆ ಹುಷಾರಿರ್ಲಿಲ್ವಲ್ಲ, ಅಪ್ಪನ ನೋಡೋಕ್ಕೆ. ಆಮೇಲೆ ಹೊಸ ಮನೆಗೆ ಬಂದಿದ್ದೀವಲ್ಲ, ಸೊ ಬಂದು ನೋಡ್ಕೊಂಡು ಹೋದ. ಖುಷಿ ಆಯಿತು ಅವ್ನು ಬಂದಿದ್ದು. ಸೊ ಇವಾಗ ಅವನು ಮನೆಗೆ ರಿಟರ್ನ್ ಹೋಗ್ತಾ ಇದ್ದಾನೆ. ನನ್ನ ಮಗಳಂತೂ ಏನು ಬೇಜಾರು ಪಡ್ಕೊಂಡ್ಲು ಹೋಗ್ತಾಯಿದ್ರೆ. ಏನೋ ಎಲ್ಲೋದ್ರೂ ಅವ್ರ ಜೊತೆನೇ ಹೋಗಬೇಕು ಅಂತ ಹೇಳ್ತಾ ಇರ್ತಾಳೆ ಕಾರಲ್ಲಿ. ಆಮೇಲೆ ನನ್ನ ಮೈದಾ ಬಂದಾಗ ಬರೀ ಅವ್ರ ಜೊತೆನೇ ಇದ್ಲು ನನ್ನ ಮಗಳು. ಆಮೇಲೆ ನನ್ನ ಮಗನೂ ಎತ್ಕೊಂಡಿದ್ದ. ಚೆನ್ನಾಗಿತ್ತು ನೋಡೋಕ್ಕೊಂಥರ ಖುಷಿಯಾಗುತ್ತೆ. ಈ ಥರ ಸಂಬಂಧಗಳು ಯಾವಾಗಾದರೂ ಬರೋದು ಹೋಗೋದು ಮಾಡ್ತಾಯಿದ್ರೇ ಚೆಂದ ಅಲ್ವಾ. ಯಾವ ಸಂಬಂಧನೂ ನಾವು ಕಳ್ಕೊಳಕ್ಕೆ ಹೋಗಬಾರ್ದು. ಅದರಲ್ಲೂ ಕೂಡ ಸ್ವಂತ ಸಂಬಂಧ ಇರುತ್ತಲ್ಲ, ಒಡ ಹುಟ್ಟಿದವ್ರದ್ದು. ನಮ್ಮ ಹೇಳ್ಬೇಕಂದ್ರೆ ನಮಗೆ ಆ ಥರ ಒಡ ಹುಟ್ಟಿದವರು ಎಲ್ಲ ಸಿಗೋದೇ ಪುಣ್ಯ ಮಾಡಿರಬೇಕು. ಯಾಕಂದರೆ ನನಗೆ ಗೊತ್ತು, ಅಕ್ಕ ತಂಗಿ ಅಣ್ಣ ತಮ್ಮ ಯಾರೂ ಇಲ್ದಿರೋದ್ರಿಂದ. ಸೊ ಅದಕ್ಕೆ ನನ್ನ ಹಸ್ಬೆಂಡ್ಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡು ಅಂತಲೇ ಹೇಳ್ತೀನಿ ನಿಮ್ಮ ತಮ್ಮ ಜೊತೆ. ಆದರೆ ಅವರಿಬ್ಬರು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಲ್ಲ. ಬಟ್ ಏನಾದರೂ ಕಷ್ಟ ಅಂತ ಬಂದರೆ ಇಬ್ಬರ ಜೊತೆಗೇ ಇರ್ತಾರೆ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್. ಈ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.